ಸೌಮ್ಯಗೌಡ ಡೈಲಿ ವ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ಸೌಮ್ಯಗೌಡ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ತಮ್ಮನೇಲಿ ನೋಡೇ ಇರ್ತೀರ, ರಾಗಿ ಡ್ರಿಂಕ್ ಅಥವಾ ರಾಗಿ ಮಾಲ್ಟ್. ಕೆಲವೊಂದು ಕಡೆ ಇದನ್ನ ಹುರಿದ ರಾಗಿ ಪೌಡರಿಂದ ಮಾಡಿದಂತಹ ಪಾನಿ ಅಂತ ಕೆಲವೊಂದು ಕಡೆ ಕರೀತಾರೆ. ಸೊ ನಾವು ಅಷ್ಟೇ ರಾಗಿಯಿಂದ ಮಾಡಿದ ಪೌಡರ್ ಅಂತ ಕರಿತೀರಿ. ಇದನ್ನು ಮಾಡಬೇಕಾಗಿರೋ ಪ್ರೋಸೆಸ್ ಯಾವುದು ಅಂತ ಹೇಳೋದಕ್ಕೆ ಬದಲು ನಾನು ಯಾವ ರೀತಿ ಮಾಡಿದ್ದೆ ಅಂತ ತಿಳ್ಕೊಳ್ಬೇಕಂದ್ರೆ ಪ್ಲೀಸ್ ಎಲ್ಲಿ ಸ್ಕಿಪ್ ಮಾಡಿದೆ ಕಡೆವರೆಗೂ ವಾಚ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಾನು ಸಕ್ಕರೆ ಮತ್ತು ಬೆಲ್ಲ ಎರಡರಲ್ಲೂ ಮಾಡಿದ್ದೀನಿ, ಅದನ್ನು ಸ್ವಲ್ಪ ನೋಡಿ. ಸೊ ನೋಡಿ, ನಾನೊಂದು ಕಪ್ಪಷ್ಟು ರಾಗಿ ತಗೊಂಡಿದ್ದೀನಿ. ನೋಡಿ, ನಿಮಗೆ ಗೊತ್ತಿರುತ್ತೆ ರಾಗಿಯಲ್ಲಿ ಎಷ್ಟೊಂದು ಯೂಸಸ್ ಇದ್ದಾವೆ. ಮತ್ತು ರಾಗಿನ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ತಿನ್ಬೋದು. ಅದರಲ್ಲೂ ಎಸ್ಪೆಷಲಿ ಬೇಸಿಗೆಗಾಲದಲ್ಲಿ ಈ ಪಾನಿಯನ್ನು ಕುಡಿಯೋದ್ರಿಂದ ನಮ್ಮ ಹೊಟ್ಟೆ ತಣ್ಣಗೆ ಇರುತ್ತೆ, ತೂಕ ಕಡಿಮೆ ಆಗಲು ಇದು ನಮಗೆ ಉಪಾಯಕಾರಿಯಾಗುತ್ತೆ. ಮತ್ತು ಬಾಡಿ ಡಿಹೈಡ್ರೇಷನ್ ಆಗೋದನ್ನು ಕಡಿಮೆ ಮಾಡುತ್ತೆ, ಸುಸ್ತಾಗೋದಿಲ್ಲ. ಈ ಥರ ತುಂಬ ಕಾರಣಗಳಿದ್ದಾವೆ. ಅದೇ ರೀತಿ ಯಾವ ರೀತಿ ಮಾಡಬೇಕಂತ ನೋಡಿಸ್ತಾ ಇದ್ದೀನಿ ನೋಡಿ. ಫಸ್ಟು ಅದನ್ನು ಕ್ಲೀನಾಗಿ ತೊಳ್ಕೊಳ್ಬೇಕು. ಇದರಲ್ಲಿ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ನೀಟಾಗಿರುತ್ತೆ. ನೋಡಿ, 1 ಸ್ಪೂನಷ್ಟು ನಾನು ಉಪ್ಪು ಹಾಕಿದ್ದೀನಿ. ಸೊ ಈ ಉಪ್ಪು ಹಾಕ್ಬಿಟ್ಟು ಮತ್ತೆ 1 ಚಮಚ ಅಷ್ಟು ಮೊಸರು ಹಾಕ್ಬಿಟ್ಟು ಒಂದು 15 ನಿಮಿಷ ನೆನೆಸ್ಬೇಕು. ನೋಡಿ, ನೀವು ಮಾಡ್ಕೊಡೋ ಪ್ರಮಾಣದ ಮೇಲೆ ಆಧಾರವಾಗಿರುತ್ತೆ. ನಾನು ಚಿಕ್ಕದಾಗಿ ತೊಗೊಂಡಿರೋದ್ರಿಂದ ನಾನು ಸ್ವಲ್ಪ ಚಿಕ್ಕದಾಗಿ ಎತ್ಕೊಂಡಿದ್ದೀನಿ. ಸೊ ಇದು 15 ನಿಮಿಷ ಆದಮೇಲೆ ನಾನು ಏನು ಮಾಡ್ತೀನಿ ಅಂದ್ಬಿಟ್ಟು ನಿಮಗೆ ನೋಡಿಸ್ತೀನಿ. ಇದರಲ್ಲಿ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಸೊ ಆಗ ನಾನು ಒಂದು ವೈಟ್ ಬಟ್ಟೆ ತಗೊಂಡು ಬಿಸಿಲಿಗೆ ಒಣಗಾಕ್ತೀನಿ. ನೀವು ಇದನ್ನು ಟ್ರೈ ಮಾಡಿ ಪ್ಲೀಸ್, ನಿಮ್ಮ ಹೆಲ್ತು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ತುಂಬ ಯೂಸಸ್ ಇದ್ದಾವೆ. ನಾವು ಚಿಕ್ಕದಾಗಾದರೂ ಮಾಡಿಕೊಂಡ್ರು ಬೇಸಿಗೆಯಲ್ಲಿ ತುಂಬ ಡಿಹೈಡ್ರೇಷನ್ ಆಗೋದ್ರಿಂದ ತುಂಬ ತಲೆ ಸುತ್ತು ಬರುತ್ತೆ. ಎಷ್ಟೊಂದು ಈ ರಕ್ತಹೀನತೆ ಕಾಪಾಡುತ್ತೆ, ಮತ್ತು ನಮಗೆ ಬೇಕಾಗಿರೋಂಥ ಪೌಷ್ಟಿಕಾಂಶನ ಕೊಡುತ್ತೆ, ಕ್ಯಾಲ್ಶಿಯಂ ಕೊಡುತ್ತೆ. ಓಕೆ, ನಾನು ಒಣಗಾಕಿದ್ದಂಥ ರಾಗಿ ಆಲ್ರೆಡಿ ಒಣಗಿದೆ. ಸೊ ಈಗ ಇದನ್ನ ತಗೊಂಡು ನಾನು ಹುರಿಯೋದಕ್ಕೆ ಹೋಗಬೇಕು. ಸೊ ನೋಡಿ, 99.9% ಒಣಗಿದೆ ಅಷ್ಟೇ. ಇದು 100% ಒಣಗಿದ್ರೂ ಪರವಾಗಿಲ್ಲ. ಸೊ ನಾನೀಗ ಇದನ್ನೇ ಹುರಿಯೋಕೆ ಹೋಗ್ತೀನಿ. ಸೊ ಬಿಸಿಲು ಜಾಸ್ತಿ ಇದ್ದಾಗ ಹಾಕಿದ್ರೆ ಸ್ವಲ್ಪ ಬೇಗ ಒಣಗುತ್ತೆ. ಓಕೆ, ಇದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ, ಬನ್ನಿ ಹೋಗೋಣ ಫ್ರೆಂಡ್ಸ್. ಇದನ್ನು ಮಕ್ಕಳಿಗೆ ಸಹ ಕೊಡ್ಬೋದು, ಒಳ್ಳೆಯದು. ಓಕೆ ನೋಡಿ, ನಾನು ತೊಗೊಂಡಿದ್ದಂಥದ್ದನ್ನು ಒಂದು ಬಾಣಲೆ ಇಟ್ಬಿಟ್ಟು ಹುರಿತಾ ಇದ್ದೀನಿ. ನೋಡಿ, ಆದಷ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹುರಿರಿ, ಜಾಸ್ತಿ ಹಾಕೋಕ್ಕೆ ಹೋಗ್ಬಿಡಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಷ್ಟು. ಈ ಜೋಳದಲ್ಲಿ ಪೂರಿ ಬರುತ್ತಲ್ಲ, ಆ ಥರ ಬರುತ್ತೆ ರಾಗಿಯಲ್ಲಿ ಸಹ. ಸೊ ಇದು ಹುರಿತಾ ಇದ್ದರೆ ತುಂಬ ಸ್ಮೆಲ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹುರಿತಾ ಆ ಪೂರಿ ಇರುತ್ತಲ್ವ, ಬುರ್ಗು ಅಂತಾರಲ್ವ, ಸೊ ಅದನ್ನು ತಿನ್ನೋದು ಸಹ ಅಷ್ಟೇ ಚೆನ್ನಾಗಿರುತ್ತೆ. ಎಷ್ಟೊಂದು ಚೆನ್ನಾಗಿರುತ್ತೆ ಅಂತ ನೀವೇ ಟ್ರೈ ಮಾಡಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಫ್ರೆಂಡ್ಸ್. ಇದನ್ನು ತಳ ಬಿಡದೆ ಹುರಿತಾ ಇರಿ. ಬೈ ಚಾನ್ಸ್ ನಿಮಗೆ ಏನಾದರೂ ಸೀದೋಯ್ತು ಅಂದರೆ ಅದನ್ನು ಸ್ವಲ್ಪ ಪಕ್ಕ ಎತ್ತಾಕ್ಬಿಡಿ, ಪರವಾಗಿಲ್ಲ. ಆದಷ್ಟು ಕೈ ಬಿಡದೆ ಅಲಗಾಡಿಸ್ತಾ ಇರಿ. ನೋಡಿ, ಬರ್ತಾ ಇದೆ, ಸ್ವಲ್ಪ ಸ್ವಲ್ಪ ಬರ್ತಾ ಇದೆ. ಸೊ ಈ ಥರ ಮಾಡ್ತಾ ಇರಿ. ಸೊ ಇದಾದಮೇಲೆ ನಾನು ನಿಮಗೆ ಮಾಡೋ ಪ್ರೋಸೆಸ್ ಹೇಳ್ತೀನಿ. ಅದಕ್ಕೂ ಮುಂಚೆ ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಹ ಇದನ್ನ ಮನೇಲಿ ಟ್ರೈ ಮಾಡಿ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಏಕೆಂದರೆ ತುಂಬ ಬಿಸಿಲು ಬರ್ತಿದೆ, ಅದಕ್ಕಾಗಿ ನಿಮಗೆ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕಾಗಿ ನಿಮ್ಮ ಹೆಲ್ತ್ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಅದು ಎಷ್ಟು ಚೆನ್ನಾಗಿ ಬರುತ್ತೆ ಪೂರಿ ಅಂದ್ಬಿಟ್ಟು. ಇದನ್ನು ಹುರಿದಿದ್ದಾದ್ಮೇಲೆ ನೋಡಿ, ನಾನು ಮಿಕ್ಸಿಗೆ ಹಾಕೋದಕ್ಕೆ ನೋಡಿಸ್ತಾ ಇದ್ದೀನಿ ನಿಮಗೆ. ಆ್ಯಕ್ಚುಲಿ ನಾವು ಮನೆಗೆ ಜಾಸ್ತಿ ಮಾಡ್ಕೊಳ್ತೀವಿ, ನಾನು ಚಿಕ್ಕದಾಗಿ ಮಾಡಿಕೊಂಡು ನಿಮಗೆ ನೋಡ್ಸೋದಕ್ಕೋಸ್ಕರ ನಾನು ನೋಡಿಸ್ತಿದ್ದೀನಿ ಅಷ್ಟೇ. ಸೊ ಇದರಲ್ಲಿ ನಾನೊಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ತೀನಿ. ಬಟ್ ನಾವು ಇದರಲ್ಲಿ ಯಾವುದೇ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಲ್ಲ ಮನೆಗೆ ಮಾಡ್ಕೊಳ್ಳೋವಾಗ. ಯಾಕೆಂದರೆ ನಾವು ನಮ್ಮ ಅಜ್ಜಿಯಂದ್ರ ಕಾಲದಿಂದ ಇದನ್ನೇ ಮಾಡ್ತಾ ಇರ್ತೀವಿ. ಏಕೆಂದರೆ ಬೇಸಿಗೆಗಾಲ ಜಾಸ್ತಿ ಇರೋದ್ರಿಂದ ಇದನ್ನು ನಾವು ಮಾಡ್ತೀವಿ. ಓಕೆ ನೋಡಿ, ಡ್ರೈ ಫ್ರೂಟ್ಸ್ ನಾನು ಒಂದು 5 ಗೋಡಂಬಿ ಹಾಕಿದ್ದೀನಿ, ಮತ್ತು ಒಂದು 3 ಬಾದಾಮಿ ಹಾಕಿದ್ದೀನಿ, ಮತ್ತು ಒಂದು 2 ಏಲಕ್ಕಿ ಹಾಕಿದ್ದೀನಿ. ಸೊ ನಾನು ಏನು ಡ್ರೈ ಫ್ರೂಟ್ಸ್ ಹೆಚ್ಚಾಗಿ ಆ್ಯಡ್ ಮಾಡಿಲ್ಲ, ಬೇಕಾದರೆ ನೀವು ಆ್ಯಡ್ ಮಾಡಿ. ಓಕೆ, ನಾನು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಸೊ ಈಗ ಪೌಡರ್ ಮಾಡ್ಕೊಂಡು ನೋಡಿಸ್ತೀನಿ ನಾನು ನಿಮಗೆ. ಸೊ ನೋಡಿ, ಈ ಪೌಡರ್ ನುಣ್ಣಗೆ ಆಗಿದೆ. ಒಂದು ಸ್ವಲ್ಪ ಪೌಡರ್ ತುಂಬ ನುಣ್ಣಗೆ ಆಗಬೇಕು. ಸೊ ಓಕೆ ನೋಡಿ, ಈ ಥರ ನುಣ್ಣಕ್ಕಾಗಿದೆ. ನಾನು ನಿಮಗೆ ಬೌಲಲ್ಲಿ ಸಹ ತಗೊಂಡು ನೋಡಿಸ್ತೀನಿ ಫ್ರೆಂಡ್ಸ್. ಇದನ್ನು ಮನೇಲಿ ಟ್ರೈ ಮಾಡಿ. ನಮ್ಮ ಕಡೆ ತುಂಬ ಪುರಾತನ ಕಾಲದಿಂದನೂ ಇದನ್ನು ಮಾಡ್ತೀವಿ. ಹಬ್ಬ ಹರಿದಿನಗಳಲ್ಲಿ ಅಲ್ಲದೆ ಮಕ್ಕಳಿಗೆ ಸಹ ಮಾಲ್ಟ್ ಮಾಡಿ ಇದನ್ನು ತಿನ್ನಿಸ್ತೀವಿ. ಸೊ ನೋಡಿ, ನಾನು ಒಂದು ಬೌಲಲ್ಲಿ ಹಾಕಿದ್ದೀನಿ. ಇಷ್ಟೇ ನಾನು ತೊಗೊಂಡಿರೋವಂಥದ್ದು, ಚಿಕ್ಕದಾಗಿ ತೊಗೊಂಡಿರೋದ್ರಿಂದ ಒಂದು ಬೌಲಲ್ಲಿ ಇದೆ ಅಷ್ಟೇ.
ನಾನು ವೀಡಿಯೋಗೆ ನೋಡ್ತಿರೋದ್ರಿಂದ ಮಾತ್ರ ಚಿಕ್ಕದಾಗಿದೆ, ಬಟ್ ಮನೇಲಿ ನಾವು ತುಂಬಾ ಮಾಡ್ಕೊಳ್ತೀನಿ. ಓಕೆ, ಇದನ್ನು ಮಾಡೋ ಪ್ರೋಸೆಸ್ ನೋಡೋಣ. ನಾನು ಫಸ್ಟ್ ಈಗ ಸಕ್ಕರೆಯಲ್ಲಿ ಮಾಡಿ ನೋಡಿಸ್ತೀನಿ. ನೋಡಿ, ಸಕ್ಕರೆ ಕುಡಿಯಲ್ಲ, ನಾನು ಬೆಲ್ಲದಲ್ಲಿ ಸಹ ಟ್ರೈ ಮಾಡಿ. ನಾನೊಂದು 3 ಸ್ಪೂನಷ್ಟು ಸಕ್ಕರೆ ಹಾಕ್ತೀನಿ. ಸೊ ಈಗ 1 ಗ್ಲಾಸಷ್ಟು ನೀರು ಹಾಕ್ತೀನಿ. ನೋಡಿ ಯಾವ ರೀತಿ ಮಾಡ್ತೀನಿ ಅಂದ್ಬಿಟ್ಟು 1 ಗ್ಲಾಸ್ ಅಷ್ಟೇ ನೀರು ಹಾಕ್ತಾ ಇರೋದು. ನಾನು ನೋಡ್ಕೊಳ್ಳಿ ಚೆನ್ನಾಗಿ. ನಿಮಗೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಮಂದಗ ಬೇಕಂದರೆ ಟ್ರೈ ಮಾಡಿ, ಇಲ್ಲಾಂದರೆ ಸ್ವಲ್ಪ ತೆಳ್ಳಗಾದರೂ ಪರವಾಗಿಲ್ಲ ಅಂತ ಟ್ರೈ ಮಾಡಿ. ನಾನು ಫಸ್ಟ್ ನೀರು ಆ್ಯಡ್ ಮಾಡಿದ್ದು ಹೇಗೆ ಅಂದರೆ ಒಂದು ಸ್ವಲ್ಪ ಸಕ್ಕರೆ ಕರಗಲಿ ಅಂದ್ಬಿಟ್ಟು. ನೀವೇನೋ ಅದನ್ನು ಸ್ಕಿಪ್ ಮಾಡಿಬಿಡಿ, ನೀವು ಒಂದೇ ಸಲ ಆ್ಯಡ್ ಮಾಡ್ಕೊಳ್ಳಿ. ಸೊ ಈಗ ನಾನು 2 ಸ್ಪೂನಷ್ಟು ರಾಗಿ ಪೌಡರ್ ಇದೆಯಲ್ವ, ಅದನ್ನು ಮಾಲ್ಟ್ ಇದೆಯಲ್ವ, ಅದನ್ನು ಹಾಕಿದ್ದೀನಿ. ಸೊ ನೋಡಿ, ಇದನ್ನು ಹಾಕ್ಬಿಟ್ಟು ನಾವು ಸ್ಪೂನಲ್ಲಿ ಎಲ್ಲ ಕರಗಿಸಿದ್ರೆ ಆಗಲ್ಲ, ನಾವು ಕೈಯಲ್ಲಿ ಕರಗಿಸ್ಬೇಕು. ಇಲ್ಲಾಂದರೆ ಒಂದು ಗ್ಲಾಸಲ್ಲಿ ಹಾಕ್ಕೊಂಡು 2ರಲ್ಲಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದಾಗ ಮಾತ್ರ ಇದು ನುಣ್ಣಗೆ ಆಗುತ್ತೆ. ಆದಷ್ಟು ಕೈಯಲ್ಲಿ ಇದು ಮಾಡಿದ್ರೆ ಬೇಗ ನುಣ್ಣಗೆ ಆಗುತ್ತೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ. ನೋಡಿ, ನಾನು ಮಾಡಿರೋ ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂದ್ಬಿಟ್ಟು. ಸೊ ಈಗ ನಾನು ಒಂದು ಗ್ಲಾಸಲ್ಲಿ ಹಾಕ್ತೀನಿ. ನೋಡಿ, ನಾನು ಜಾಸ್ತಿ ಮಂದಕ್ಕೂ ಮಾಡಿಲ್ಲ, ಹಂಗನ್ಬಿಟ್ಟು ಜಾಸ್ತಿನೂ ತೆಳ್ಳಕ್ಕೂ ಮಾಡಿಲ್ಲ, ಮೀಡಿಯಮಾಗಿ ಮಾಡಿದ್ದೀನಿ. ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಇದು ಯಾವ ರೀತಿ ಇರಬೇಕು ಅಂದ್ಬಿಟ್ಟು. ನೋಡಿ, ಇದು ಸಕ್ಕರೆಯಲ್ಲಿ ಮಾಡಿರೋದು. ಸೊ ನೋಡಿ, ಇದು ಯಾವ ರೀತಿ ಇದೆ ಅಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಓಕೆ, ಬನ್ನಿ, ಇದು ಬೆಲ್ಲದಲ್ಲಿ ಮಾಡಿರೋದು. ಸೊ ಇದನ್ನು ನಾನು ಯಾವ ರೀತಿ ಮಾಡಿದ್ದೀನಿ ಅಂದ್ಬಿಟ್ಟು ನೋಡಿಸ್ತೀನಿ. ಇದಕ್ಕೆ ಪುದೀನ ಎಲೆ ಎಲ್ಲ ಹಾಕಿದ್ದೀನಿ, ಅದಕ್ಕೂ ಪುದೀನ ಎಲ್ಲ ಮಿಕ್ಸ್ ಮಾಡಿದ್ದೀನಿ, ಮತ್ತು ನಿಂಬೆ ರಸ ಸಹ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ನಿಂಬೆ ರಸ ಸಹ ಆಂಟಿಬಯೋಟಿಕ್ ಆಗಿರೋದ್ರಿಂದ ಮತ್ತು ತುಂಬ ಈ ಬೇಸಿಗೆ ಕಾಲದಲ್ಲಿ ಯೂಸಸ್ ಜಾಸ್ತಿ ಇರೋದ್ರಿಂದ ನಾನು ನಿಂಬೆ ರಸ ಸಹ ಯೂಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ 1-2 ಹನಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಓಕೆ, ನೋಡಿ ಈ ರೀತಿ 4 ಸ್ಪೂನು ಬೆಲ್ಲ ಹಾಕಿದ್ದೀನಿ. ಸೊ ಶುಗರು ಮತ್ತು ಬೆಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೊಳ್ಳಿ. ಸೊ ಮತ್ತು ರಾಗಿ ಮಾಲ್ಟ್ ಇದೆಯಲ್ವ, ಅದನ್ನು ಅಷ್ಟೇ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಸೊ ನೋಡಿ, ನಾನು ಆಲ್ರೆಡಿ ಹಾಕಿಟ್ಟಿದ್ದೀನಿ. ಸೊ ಈಗ 4 ಸ್ಪೂನ್ ಆದಮೇಲೆ ನಿಮಗೆ ನಾನು ಹೇಳ್ತೀನಿ. ಮತ್ತು ಇದರೊಳಗಡೆ ನಾವು ರಾಗಿ ಹಿಟ್ಟು ಸಹ ಹಾಕ್ಕೊಳ್ಳೋಣ. ಸೊ ಮತ್ತೆ ನಿಮ್ಗೆ ಹೇಳ್ತೀನಿ. ಇನ್ನೊಂದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ನಾನು ಗ್ಲಾಸಲ್ಲಿ ಯಾಕೆ ಬರೆಸ್ತಾ ಇದ್ದೀನಿ ಅಂತ ಮುಂದೆ ಹೇಳ್ತೀನಿ. ಪ್ಲೀಸ್ ಎಲ್ಲಿ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೌಮ್ಯಗೌಡ ಯೂಟ್ಯೂಬ್ ಚಾನಲ್ ಫಾಲೋ ಆಗಿ. ಇನ್ನೂ ಒಳ್ಳೆ ರೆಸಿಪೀಸು ಮತ್ತು ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ನಾನು ನಿಮಗೆ ಹೇಳ್ತಾ ಇರ್ತೀನಿ. ಸೊ ಈಗ ನಾನು ನೋಡಿ ರಾಗಿ ಮಾಲ್ಟನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ, ಇದನ್ನು ಹ್ಯಾಕ್ ಆ್ಯಡ್ ಮಾಡ್ಕೊಳ್ಳೋದು ಗ್ಲಾಸಲ್ಲಿ ಏನಕ್ಕೆ ಅಂದ್ಬಿಟ್ಟು ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ. ನೋಡಿ, ಈಗ ನಾನೊಂದು ಗ್ಲಾಸ್ಗೆ ಫುಲ್ ನೀರು ಹಾಕ್ತಾಯಿದ್ದೀನಿ. ಸೊ ನೀವು ಈಗ ಹೇಳ್ತೀನಿ ನಾನು ಏಕೆ ಗ್ಲಾಸಲ್ಲಿ ಮಾಡಿ ನೋಡಿಸ್ತೀನಿ ಅಂದರೆ, ನಮಗೆ ಗೊತ್ತಿಲ್ಲದೆ ರಾಗಿ ಹಿಟ್ಟನ್ನ ಗ್ಲಾಸಲ್ಲಿ ಮಿಕ್ಸ್ ಮಾಡಿದ್ರೆ ನೋಡಿ ಆ ಥರ ಬೆರೆಯೋದಿಲ್ಲ. ಅದಕ್ಕಾಗಿ ನಾನು ಇದನ್ನು ಮಾಡಿ ನೋಡಿಸ್ತಾ ಇದ್ದೀನಿ. ಇದು ಬೆಲ್ಲದಾಗಿರೋದ್ರಿಂದ ಸೇಮ್ ನಾವು ಫಸ್ಟ್ ಹೇಗೆ ಮಾಡಿದ್ರೋ ಅದೇ ರೀತಿ ಪಾತ್ರೆಯಲ್ಲಿ ಮಾಡಬೇಕು, ಇಲ್ಲಾಂದರೆ ಇದು ಮತ್ತೆ ಕನ್ಸಿಸ್ಟೆನ್ಸಿ ಬರಲ್ಲ. ನೀವು ಯಾವುದೇ ಕಾರಣಕ್ಕೂ ಗ್ಲಾಸಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಬೇಡಿ. ಸೊ ಈ ಥರ ಪಾತ್ರೆಯಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಪ್ಲೀಸ್ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮಾಲ್ಟ್ ತುಂಬ ಬೇಸಿಗೆಗಾಲದಲ್ಲಿ ತುಂಬ ಯೂಸಸ್ ಇದ್ದಾವೆ, ಯೂಸ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ಸಹ ಹೆಲ್ತಿಯಾಗಿರಬೇಕು ಅಂತ ಹೇಳ್ತಾ ಇದ್ದೀನಿ. ಹೊರಗಡೆಯಿಂದ ಬಂದವ್ರಿಗೆ ಈ ಪಾನಿ ಕೊಟ್ಟರೆ ತುಂಬ ಕೂಲ್ ಆಗ್ತಾರೆ. ಈ ಬೇಸಿಗೆಯಲ್ಲಿ ಬೇಕಾದರೆ ಟ್ರೈ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನನ್ನ ಚಾನಲ್ ಫಾಲೋ ಆಗ್ತೀರಾ ಅಂದ್ಕೊಂಡಿದ್ದೀನಿ. ಇಲ್ಲಿವರೆಗೂ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಆಲ್.